ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ವೆಜಿಟೇರಿಯನ್ ಪ್ರೋಟೀನ್ ರಿಚ್ ಫುಡ್ ಸೋರ್ಸಸ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸಪೋಸ್ ನೀವು ವೆಜಿಟೇರಿಯನ್ ಆಗಿದ್ದು ನಿಮಗೆ ಪ್ರೋಟೀನ್ ಕಂಟೆಂಟ್ ಅವಶ್ಯಕತೆ ಇದೆ ಅನ್ನೋದಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ನಾನು ನೋಡಿರೋ ಹಾಗೆ ಎಷ್ಟೊಂದು ಜನಕ್ಕೆ ಈ ಪ್ರೋಟೀನ್ ಕಂಟೆಂಟ್ ಈ ವೆಜಿಟೇರಿಯನ್ ಫುಡ್ಡಲ್ಲೂ ಕೂಡ ಹೇರಳವಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಈ ಪ್ರೋಟೀನ್ ಕಂಟೆಂಟ್ಗೋಸ್ಕರ ವೆಜಿಟೇರಿಯನ್ ಆಗಿದ್ದು ನಾನ್ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗೋದನ್ನು. ಓಕೆ, ಇದರ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ವೆಜಿಟೇರಿಯನ್ ಫುಡ್ಡಲ್ಲಿ ಎಷ್ಟೊಂದು ತರಹದ ಫುಡ್ ಸೋರ್ಸಸ್ಸಲ್ಲಿ ನಿಮಗೆ ಪ್ರೋಟೀನ್ ಕಂಟೆಂಟ್ ನಿಮ್ಮ ದೇಹಕ್ಕೆ ಸಿಗುತ್ತೆ. ಓಕೆ, ಈ ವೆಜಿಟೇರಿಯನ್ ಫುಡ್ ಸೋರ್ಸಸ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ನಿಮಗೆ ಅಗತ್ಯವಾಗಿರುವಂತಹ ಪ್ರೋಟೀನನ್ನು ನೀವು ಪಡೆದುಕೊಳ್ಬೋದು. ಓಕೆ, ಅಕಾರ್ಡಿಂಗ್ ಟು ಸಮ್ ಸ್ಟಡೀಸ್ ಏನು ಹೇಳುತ್ತೆ ಅಂತ ಅಂದರೆ ಈ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದ್ರಿಂದ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತು ಹೈಪರ್ ಟೆನ್ಷನ್, ಈ ಟೈಪ್ 2 ಡಯಾಬಿಟಿಸ್ ರಿಸ್ಕ್ಗಳನ್ನ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಈ ನಾನ್ ವೆಜಿಟೇರಿಯನ್ ಫುಡ್ಸ್ನ ಯಾರು ಜಾಸ್ತಿ ಸೇವನೆ ಮಾಡ್ತಿದ್ದಾರೋ ಅವರಲ್ಲಿ ಈ ಕ್ಯಾನ್ಸರ್ ಮತ್ತು ಅದರ್ ಕ್ರೋನಿಕ್ ಡಿಸೀಸಸ್ ರಿಸ್ಕ್ಗಳು ಕೂಡ ಜಾಸ್ತಿ ಆಗೋದು ಕಂಡುಬರ್ತಾ ಇದೆ. ಓಕೆ, ಇದರಿಂದ ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಕಂಟಿನ್ಯೂಡ್ ಆ್ಯಸ್ ಅ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗೋ ಅವಶ್ಯಕತೆ ಯಾವುದೂ ಇಲ್ಲ. ಓಕೆ, ಹಾಗಾದರೆ ಯಾವ್ಯಾವ ಫುಡ್ಡಲ್ಲಿ ಈ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಮೊದಲನೆಯದಾಗಿ ಈ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ತಗೊಂಡಾಗ ಫಸ್ಟ್ ಒನ್ ಈ ಪನ್ನೀರ್. ಓಕೆ, ಈ ಪನ್ನೀರಲ್ಲಿ 100 ಗ್ರಾಮ್ ಪನ್ನೀರಲ್ಲಿ ಅರೌಂಡ್ 18 to 20 ಗ್ರಾಮ್ ಆಫ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮಿಲ್ಕ್ ತೊಗೊಂಡಾಗ 100 ml ಮಿಲ್ಕಲ್ಲಿ ನಿಮಗೆ ಅರೌಂಡ್ 3 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಮತ್ತು ಮೊಸರಲ್ಲೂ ಕೂಡ ಅರೌಂಡ್ 3 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ 100 ml ಅಲ್ಲಿ. ಓಕೆ, ನೆಕ್ಸ್ಟ್ ಚೀಸಿಗೆ ಬಂದಾಗ ಇದು ಕೂಡ ಒಂದು ಮಿಲ್ಕ್ ಪ್ರಾಡಕ್ಟ್. ಈ 25 ಗ್ರಾಮ್ ಚೀಸಲ್ಲಿ ನಿಮಗೆ 5 to 6 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಓಕೆ, ಈ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಗುಡ್ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ, ಯಾಕಂದರೆ ಇದರ ಬಯಾಲಜಿಕಲ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಇರುತ್ತೆ. ನೀವು ಈ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ನಿಮ್ಮ ಪ್ರೋಟೀನ್ ಕಂಟೆಂಟ್ ಅವಶ್ಯಕತೆ ಇದ್ದಲ್ಲಿ ಡೆಫಿನೆಟ್ಲಿ ಸೇವನೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ ಕಾಳುಗಳಿಗೆ ಬಂದಾಗ ಓಕೆ, ಸೋಯಾಬೀನ್. ಓಕೆ, ಈ ಕಾಳಿನಲ್ಲಿ ಈ ಪ್ರೋಟೀನ್ ಕಂಟೆಂಟ್ ಅಧಿಕವಾಗಿರುತ್ತೆ ಬೇರೆ ಕಾಳುಗಳಿಗೆ ಕಂಪೇರ್ ಮಾಡಿದಾಗ. ಓಕೆ, ಈ 30 ಗ್ರಾಮ್ 1 ಸರ್ವಿಂಗ್ ಸೋಯಾಬೀನಲ್ಲಿ ನಿಮಗೆ ಅರೌಂಡ್ 11 to 12 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಒಂದು ಎಗ್ ತೊಗೊಂಡ್ರು ಅಷ್ಟು ಪ್ರೋಟೀನ್ ನಿಮಗೆ ಸಿಗೋದಿಲ್ಲ, ಈ ಸೋಯಾಬೀನಲ್ಲಿ ಅಷ್ಟು ಪ್ರೋಟೀನ್ ನಿಮಗೆ ಸಿಗುತ್ತೆ. ಓಕೆ, ಇಟ್ ಈಸ್ ಅ ಗುಡ್ ಸೋರ್ಸ್, ರೈಟ್? ನೆಕ್ಸ್ಟ್ ನೋಡೋದಾದರೆ ಅದರ್ ಕಾಳುಗಳಿಗೆ ಬಂದಾಗ ಈ ಕಡಲೆಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಅಲಸಂದೆ, ಹುಳ್ಳಿಕಾಳು, ಈ ರೀತಿ ಅನೇಕ ಕಾಳುಗಳನ್ನ ನೋಡಿದಾಗ ಎಗೇನ್ 30 ಗ್ರಾಮ್ 1 ಸರ್ವಿಂಗ್ ಕಾಳಲ್ಲಿ ನಿಮಗೆ ಅರೌಂಡ್ 6 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಓಕೆ, ಮೇನ್ ಏನಂತ ಅಂದರೆ ಇಲ್ಲಿ ಈ ಕಾಳುಗಳಲ್ಲಿ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇವುಗಳನ್ನ ಆದಷ್ಟು ನೀರಲ್ಲಿ ನೆನೆ ಹಾಕಿ ಮೊಳಕೆ ಕಟ್ಟಿ ತಗೊಳ್ಳೋದ್ರಿಂದ ನಿಮಗೆ ಈ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇವುಗಳಲ್ಲಿ ಕಡಿಮೆ ಆಗುತ್ತೆ. ಆವಾಗ ಬಾಡಿಯಲ್ಲಿ ಅದರ್ ನ್ಯೂಟ್ರಿಯೆಂಟ್ಸ್ ಕೂಡ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾವೇನು ನೆನ್ಪಿಟ್ಕೊಳ್ಬೇಕು ಅಂತ ನೋಡೋದಾದರೆ ಈ ಕಾಳುಗಳಲ್ಲಿ ಈ ಮಿಥಿಯೋನೈನ್ ಅನ್ನುವಂತಹ ಅಮೈನೋ ಆ್ಯಸಿಡ್ ಲ್ಯಾಕ್ ಇರುತ್ತೆ, ಅಂದರೆ ಡಿಫಿಷಿಯೆಂಟ್ ಇರುತ್ತೆ. ಇದರಲ್ಲಿ 1 ಅಮೈನೋ ಆ್ಯಸಿಡ್ ಲ್ಯಾಕ್ ಇದ್ದರು ಆ್ಯಕ್ಚುಲಿ ನಮಗೆ 9 ಅಮೈನೋ ಆ್ಯಸಿಡ್ ಬೇಕು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಕಂಪ್ಲೀಟ್ ಪ್ರೋಟೀನ್ ಆಗೋದಕ್ಕೆ. ಇದರಲ್ಲಿ ಮಿಥಿಯೋನೈನ್ ಲ್ಯಾಕ್ ಇರೋದ್ರಿಂದ ಇದು ನಮಗೆ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಕಾಳುಗಳನ್ನ. ಇದು ಲ್ಯಾಕ್ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತ ಅಂದರೆ ಈ ಮಿಥಿಯೋನೈನ್ ಯಾವುದರಲ್ಲಿ ರಿಚ್ ಇರುತ್ತೋ ಅದನ್ನು ನಾವು ಕ್ಲಬ್ ಮಾಡಬೇಕು. ಈ ಮಿಥಿಯೋನೈನ್ ನಮಗೆ ಈ ಧಾನ್ಯಗಳಲ್ಲಿ ಸಿಗುತ್ತೆ. ಓಕೆ, ಈ ಧಾನ್ಯಗಳಲ್ಲಿ ಏನಾಗಿರುತ್ತೆ ಅಂದರೆ ಈ ಲೈಸಿನ್ ಅನ್ನುವಂತಹ ಅಮೈನೋ ಆ್ಯಸಿಡ್ ಲ್ಯಾಕ್ ಇರುತ್ತೆ. ಈ ಕಾಳುಗಳಲ್ಲಿ ಮಿಥಿಯೋನೈನ್ ಅನ್ನುವಂತಹ ಅಮೈನೋ ಆ್ಯಸಿಡ್ ಲ್ಯಾಕ್ ಇರುತ್ತೆ. ಇವೆರಡನ್ನು ನಾವು ಕ್ಲಬ್ ಮಾಡಿದಾಗ ನಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ. ಅಂದರೆ ಕ್ವಾಲಿಟಿ ಆಫ್ ದ ಪ್ರೋಟೀನ್ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ನೀವು ಕಾಳುಗಳನ್ನ ಸಿಂಗಲ್ ಆಗಿ ತಗೊಳ್ಳೋದಕ್ಕಿಂತ ಬದಲು ನೀವು ಈ ಧಾನ್ಯಗಳ ಜೊತೆ ಈ ಕಾಳುಗಳನ್ನ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ, ಅಂದರೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ.
ಓಕೆ, ಸೊ ಯಾವ ರೀತಿ ತಗೊಳ್ಬೋದು, ಏನು ಆಪ್ಷನ್ಸ್ ಅಂತ ನೋಡೋದಾದರೆ, ನೀವು ಅನ್ನ ಸೇವನೆ ಮಾಡಬೇಕಾದ್ರೆ ಅದ್ರ ಜೊತೆ ದಾಲ್ ಅಥವಾ ಸಾಂಬಾರ್ ಡೆಫಿನೆಟ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಗುಡ್ ಅಮೌಂಟ್ ಆಫ್ ದಾಲ್ ಅಥವಾ ಸಾಂಬಾರ್, ಅದರಲ್ಲಿ ಚೆನ್ನಾಗಿ ಬೇಳೆ ಜಾಸ್ತಿ ಹಾಕಿ ಅದನ್ನ ಬೇಳೆ ಸಾರು ಇಲ್ಲಾಂದರೆ ಸಾಂಬಾರ್ ರೀತಿಯಲ್ಲಿ ನೀವು 2 ಕಪ್, ಇವನ್ 1 ಕಪ್ ರೈಸ್ ತೊಗೊಂಡ್ರೆ ಅದಕ್ಕೆ ಜಾಸ್ತಿ ಸಾಂಬಾರ್ ಅಥವಾ ಬೇಳೆ ಸಾರನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ. ಹೇಗೇನು ಕಾಳು ಪಲ್ಯ, ಓಕೆ, ಸೊ ಸೋಯಾಬೀನ್ ಪಲ್ಯ ಜೊತೆ ಚಪಾತಿ ತೊಗೊಳ್ಳೋದಿರ್ಬೋದು. ಹೇಗೆ ನೀವು ಯಾವುದೇ ಸೀರಿಯಲ್ಸ್ ತೊಗೊಂಡ್ರೆ ಅದರಲ್ಲಿ ಕಾಳು ಪಲ್ಯ ಇಲ್ಲಾಂದರೆ ಕಾಳಿನ ಗ್ರೇವಿ ಆ ರೀತಿ ಸೇವನೆ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಈ ನಟ್ಸ್, ಓಕೆ, ಎಣ್ಣೆ ಬೀಜಗಳು ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಮತ್ತು ಅದರ್ ಲೈಕ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಓಕೆ, ಸೊ ಫಸ್ಟ್ ಒನ್ ನೋಡೋದಾದರೆ ಈ ಗ್ರೌಂಡ್ ನಟ್. ಓಕೆ, ಸೊ ಈ 30 ಗ್ರಾಮ್ ಗ್ರೌಂಡ್ ನಟ್ ಅಂದರೆ 1 ಫಿಸ್ಟ್ ಫುಲ್ ಆಫ್ ಗ್ರೌಂಡ್ ನಟ್ಸಲ್ಲಿ ನಿಮಗೆ ಅರೌಂಡ್ 7 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಗುಡ್ ಅಮೌಂಟ್, ರೈಟ್? ಸೊ ನಿಮಗೆ 1 ಎಗ್ಗಲ್ಲಿ ಅರೌಂಡ್ 50 ಗ್ರಾಮ್ ಇರುತ್ತೆ ವೆಯ್ಟು, ಅದರಲ್ಲಿ ನಿಮಗೆ 7 ಗ್ರಾಮ್ ಆಫ್ ಪ್ರೋಟೀನ್ ಸಿಗೋದು ಈ ನಟ್ಸಲ್ಲಿ ಲೈಕ್ ನಿಮಗೆ ಸಿಗ್ತಾ ಇದೆ, ಗ್ರೌಂಡ್ ನಟ್ಟಲ್ಲಿ ಸಿಗ್ತಾ ಇದೆ. ಸೊ ಇಟ್ ಈಸ್ ಆಲ್ಸೋ ಗುಡ್ ಅಮೌಂಟ್. ಮತ್ತು ಈ ನಟ್ಸ್ಗಳಲ್ಲಿ ಅದರ್ ನ್ಯೂಟ್ರಿಯೆಂಟ್ಸು ಇರೋದ್ರಿಂದ ಇಟ್ ಈಸ್ ವೆರಿ ಗುಡ್ ಫಾರ್ ಅವರ್ ಬಾಡಿ. ಓಕೆ, ಸೊ ಈಗೇನು ಆಲ್ಮಂಡ್ಸ್ ತೊಗೊಂಡಾಗ, ವಾಲ್ನಟ್ಸ್ ತೊಗೊಂಡಾಗ, ಕ್ಯಾಶ್ಯೂ ತೊಗೊಂಡಾಗ ಇವುಗಳಲ್ಲೂ ಕೂಡ ಅರೌಂಡ್ 6 to 7 ಗ್ರಾಮ್ ಆಫ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಮತ್ತೆ ಇಲ್ಲಿ ನೋಡೋದಾದರೆ ಈ ನಟ್ಸ್ಗಳಲ್ಲಿ ಅಂದರೆ ಎಣ್ಣೆ ಬೀಜಗಳಲ್ಲಿ ಎಗೇನ್ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇರೋದ್ರಿಂದ ಈ ನಟ್ಸ್ಗಳನ್ನ ಡೈರೆಕ್ಟಾಗಿ ಹಾಗೆ ಸೇವನೆ ಮಾಡಬಾರ್ದು. ಓಕೆ, ಸೊ ಇವುಗಳಲ್ಲಿ ನೀರಲ್ಲಿ ನೆನೆ ಹಾಕಿ ಅಟ್ಲೀಸ್ಟ್ 6 to 8 ಅವರು ನೀರಲ್ಲಿ ನೆನೆಸಿಟ್ಟು ಸೊ ಬೆಳಗ್ಗೆ ಸೇವನೆ ಮಾಡೋದಿರ್ಬೋದು ಅಥವಾ ಅವುಗಳನ್ನ ಹುರಿದು ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂತಹ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಕಡಿಮೆ ಆಗುತ್ತೆ. ಸೊ ಆವಾಗ ನಮಗೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಸರಿಯಾದ ರೀತಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ. ಓಕೆ, ಸೊ ಸರಿಯಾದ ರೀತಿಯಲ್ಲಿ ನಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ಗಳನ್ನ ನಾವು ಪಡೆದುಕೊಳ್ಬೋದಾಗತ್ತೆ. ಓಕೆ, ಸೊ ಎಕ್ಸಾಂಪಲ್ ಹೇಳೋದಾದರೆ ಈ ನಟ್ಸ್ಗಳಲ್ಲಿ ಪ್ರೋಟೀನ್ ಅಷ್ಟೇ ಅಲ್ಲ, ಸೊ ಈ ಆಲ್ಮಂಡ್ಸಲ್ಲಿ ವಿಟಮಿನ್ ಇ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಇದು ನಮಗೆ ಆ್ಯಂಟಿ ಇನ್ಫ್ಲಾಮೇಟರಿ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಅವರ್ ಸ್ಕಿನ್, ಓಕೆ, ಫಾರ್ ಅವರ್ ಡೈಜೆಷನ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ಅವರ್ ಇಮ್ಯುನಿಟಿ. ಓಕೆ, ಸೊ ಅಗೇನ್ ಲೈಕ್ ವಾಲ್ನಟ್ಸಿಗೆ ಬಂದಾಗ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈಗಿನ ಇಟ್ ಈಸ್ ಆ್ಯಂಟಿ ಇನ್ಫ್ಲಾಮೇಟರಿ, ನಮ್ಮ ಹಾರ್ಟ್ಗೂ ಕೂಡ ಒಳ್ಳೆಯದು, ಹಾರ್ಟ್ ಡಿಸೀಸಸ್ನ ಕಡಿಮೆ ಮಾಡೋದಕ್ಕೆ ಒಳ್ಳೆಯದು. ಸೊ ತುಂಬ ಬೆನಿಫಿಟ್ಸ್ನ ನಾವು ನೋಡ್ಬೋದಾಗತ್ತೆ. ಹೀಗೆ ನಾವು ಸೀಡ್ಸ್ಗಳನ್ನು ತೊಗೊಂಡಾಗ ಈ ಫ್ಲ್ಯಾಕ್ಸ್ ಸೀಡ್ಸ್, ಓಕೆ, ಸೊ ಸೆಸೆಮೆ ಸೀಡ್ಸ್, ಓಕೆ, ಸನ್ಫ್ಲವರ್ ಸೀಡ್ಸ್ ಇವುಗಳಲ್ಲೂ ಕೂಡ ಗುಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಪ್ರೋಟೀನ್ ಕೂಡ ನಿಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಈ ರೀತಿ ವೆಜಿಟೇರಿಯನ್ ಫುಡ್ಡಲ್ಲಿ ನಾವು ಗುಡ್ ಅಮೌಂಟ್ ಆಫ್ ಪ್ರೋಟೀನ್ನ ನಾವು ತೆಗೆದುಕೊಳ್ಬೋದು. ಸರಿಯಾದ ರೀತಿಯಲ್ಲಿ ಫಾಲೋ ಮಾಡೋದ್ರಿಂದ, ಪ್ರಾಪರ್ ವೇಯಲ್ಲಿ ಯೂಸ್ ಮಾಡೋದ್ರಿಂದ ನಾವು ಸರಿಯಾದ ಪ್ರಮಾಣದ ಪ್ರೋಟೀನ್ ಕಂಟೆಂಟನ್ನು ಪಡೆದುಕೊಳ್ಬೋದು. ಓಕೆ, ಸೊ ನೀವು ವೆಜಿಟೇರಿಯನ್ ಆಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ವೆಜಿಟೇರಿಯನ್ ಡಯಟ್, ಬಟ್ ಕರೆಕ್ಟಾಗಿ ಚೂಸ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಬೇಕು. ಓಕೆ, ಸರ್ಟೈನ್ ಫುಡ್ಡಲ್ಲಿ ಎಗೇನ್ ನಾವು ಈ ಪನೀರ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡಿದಾಗ ಸೊ ಫ್ಯಾಟ್ ಅಂಶನೂ ಜಾಸ್ತಿ ಇರುತ್ತೆ. ಎಗೇನ್ ನಟ್ಸಲ್ಲೂ ಕೂಡ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಆದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಎಣ್ಣೆನ ಅಡುಗೆಗಳಿಗೆ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಸೊ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಸೊ ಈ ಎಣ್ಣೆ ಪದಾರ್ಥಗಳನ್ನ ನಾವು ಕರಿಯೋದಿರ್ಬೋದು, ಕರಿದಿರೋ ಫುಡ್ ತಿನ್ನೋದಿರ್ಬೋದು, ಅವುಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರಬೇಕು. ಆದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ನೀವು ಈ ರೀತಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಈ ಫುಡ್ ಸೋರ್ಸಸ್ಗಳನ್ನ ನಿಮ್ಮ ದಿನನಿತ್ಯ ಬಳಸೋದ್ರಿಂದ ಸರಿಯಾದ ಪ್ರಮಾಣದ ಪ್ರೋಟೀನನ್ನು ನೀವು ಪಡೆದುಕೊಳ್ಬೋದು. ಓಕೆ, ಸೊ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ಫುಡ್ಗಳಲ್ಲಿ ಈ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.